ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ವೀರೇಶ್. ಯಾರು ಊರು? ಹರಪನಹಳ್ಳಿ ತಾಲೂಕು ಚಿಗಟೇರಿ ಗ್ರಾಮ. ಯಾವಾಗ ಬಂದ್ರಿ? ಬೆಳಗ್ಗೆ ಬಂದ್ರ? ಏನು ತೊಗೊಳಕ್ ಬಂದ್ರಿ? ಓರ್ಗಳು ತಗೊಂಡು. ಓರಿ ತೊಗೊಳಕ್ಕೆ. ಸರ್ ನೀವು ಹರಪನಹಳ್ಳಿನಾ? ನಾವು ಹರಪನಹಳ್ಳಿ ಸರ್. ಹೌದಾ? ಓರಿ ತೊಗೊಳಕ್ಕೆ ಬಂದ್ರೆ ಯಾವ ರೇಟಿಗೆ ನಿಮ್ಗೆ ಇರ್ಬೇಕು ಸರ್? ನಮಗೆ 1:30ರಿಂದ 1:50 ಒಳಗೆ. 1:50 ಒಳಗಡೆ. ಎಷ್ಟು ಜೊತೆ ತೊಗೊಂಡೋಗ್ತೀರಾ? ಒಂದು 6 ಜೊತೆ ತೊಗೊಳ್ಳಿ. ಏನು ವ್ಯಾಪಾರ ಮಾಡ್ತೀರಾ ಇಲ್ಲ ವ್ಯವಸಾಯ? ರೈತರಿಗೆ ಪ್ರತಿ ವರ್ಷನೂ ಸಿದ್ಧಗಂಗೆ ಜಾತ್ರೆ ತರೋದು. ಸರಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಾರ ಇಟ್ಕೊಂತಾರೆ. ಹೌದಲ್ಲ? ಒಂದು 5 ಜೊತೆ ತೊಗೊಂಡೋಗ್ತೀರಾ? 5 ಜೊತೆ 6 ಜೊತೆ ತೊಗೊಂಡೋಗಿ ಸರ್. ಯಾಕಂದರೆ ಎಲ್ಲರೂ ಹರಪನಹಳ್ಳಿನ ಜಾತ್ರೆಗೆ ಬರೋಕ್ಕಾಗಲ್ಲ. ಆಗುತ್ತಾ? ಎಲ್ಲರೂ ಬರೋಕ್ಕಾಗಲ್ಲ. ನೀವು ಅಲ್ಲಿ ಏನು ಮಾಡಬೇಕು, ಹಳ್ಳಿಕಾರ್ ತಳಿನ ಪರಿಚಯ ಮಾಡಬೇಕು ಅಲ್ವಾ? ವ್ಯವಸಾಯನೂ ಮಾಡಿ ವ್ಯಾಪಾರನೂ ಮಾಡಿ ಅಲ್ವಾ? ಯಾಕಂದರೆ ಆರ್ಥಿಕತೆ ತುಂಬ ಚೆನ್ನಾಗಿರಬೇಕು. ಏನಂತೀರಾ ಅಲ್ವಾ? ಕೆಲವರು ವ್ಯಾಪಾರ ಮಾಡ್ತಾರೆ, ಕೆಲವರು ವ್ಯವಸಾಯ ಮಾಡ್ತಾರೆ, ಕೆಲವರು ವ್ಯಾಪಾರನೂ ಮಾಡ್ತಾರೆ, ವ್ಯವಸಾಯನೂ ಮಾಡ್ತಾರೆ ಅಲ್ವಾ? ಈ ಕಡೆ ಧಾರವಾಡ ಕಡೆ ಬರೋರು ಯಾರು ಮಾಡಲ್ಲ, ಬರೀ ವ್ಯವಸಾಯ ಮಾತ್ರ ಮಾಡ್ತಾರೆ ಅವರು. ವ್ಯವಸಾಯಕ್ಕೆ ಹೋಗ್ತೀವಿ. ಮನೆ ಮುಂದೆ ಯಾವತ್ತೂ ಇರ್ತಾವ? ಮನೆ ಮುಂದೆ ಅಂದ್ರೆ ಇವರು ಯಾವಾಗಲೂ ಇರ್ತಾವೆ. ನಮ್ಮ 6 ತಿಂಗಳು ಇರ್ತಾವೆ. 6 ತಿಂಗಳು. ಹಾಂ, ಮಾರಾಟ ಆಗ್ಬಿಡುತ್ತೆ ಅಲ್ಲಿ? ಇಲ್ಲ, ಇಲ್ಲಿಗೆ ರಿಟರ್ನ್ ದೊಡ್ಡಬಳ್ಳಾಪುರ ಕೊಡ್ತೀರಾ? ಆಮೇಲೆ ಫೋನ್ ನಂಬರ್ ಇದೆಯಾ? ನಮ್ದು ಹಾಂ ಕೊಡಿ. 95 ಜೋರ ಹೇಳಿ. 35 ಜೋರ ಹೇಳಬೇಕು. 9535854835. ನಿಮ್ಮ ಹೆಸರು? ವೀರೇಶ್. ಸರ್ ಫೋನ್ ನಂಬರ್ ಇದೆಯಾ? ಕೊಡಿ. 74 74 83 83 16 16 91 91 82. ಆಯ್ತು. ಬೇಕು ಅನ್ನೋದು ಕಾಂಟ್ಯಾಕ್ಟ್ ಮಾಡ್ತಾರೆ. ಬೈ ಕಡೆ ಬಾ. ಇವನು ಚಿಗಟೇರಿ ಹುಡುಗನೇ. ಹೌದಾ? ಎಲ್ಲಿ ಇಲ್ಲೇ ಓದ್ತಾನ? ಇಲ್ಲೇ ಓದ್ತಾನೆ. ಯಾವ ಕ್ಲಾಸ್ ಓದ್ತಾನೋ? 7th ಸ್ಟ್ಯಾಂಡರ್ಡ್ ಎಂ ಸೆಕ್ಷನ್. ಎಂ ಸೆಕ್ಷನ್. ಸರಿ, ನೋಡ್ದಂಗೂ ಆಗುತ್ತೆ. ಧನಂಜಯ ಅಂತ. ನೋಡ್ದಂಗೂ ಆಗುತ್ತೆ. ಧನಂಜಯ ಅಂತನಾ? ಅಳಿಯನಾ? ಅಳಿಯ ಅಂದರೆ ಮಗನಾ? ಇಲ್ಲ, ನಮ್ಮ ಮಾವನ ಮಗ. ಮಾವನ ಮಗ. ಹಾಂ. ನಿಮ್ಮ ಕಡೆ ಅಳಿಯ ಅಂತೀರ ಅಲ್ವಾ? ಇಲ್ಲಿ ನಮ್ಮ ಕಡೆ ಅಳಿಯನಿಗೆ ನಾವು ನಮ್ಮ ಕಡೆ ಹೆಂಡತಿ ಗಂಡನಿಗೆ ಅಳಿಯ ಅಂತೀವಿ ಇಲ್ಲಿ ಅಲ್ವಾ? ಆಗಲಿ ಸರ್, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ಈಗ ಅದೇನಾಗುತ್ತೆ ಗೊತ್ತಾ, ಈಗ ನಿಮಗೆ ಎತ್ತುಗಳು ಬೇಕು ಅಂದರೆ ಋಣ ಇರಬೇಕು. ಆ ಋಣ ಇಲ್ದಿಲ್ಲದ್ರೆ ಆಗೋದಿಲ್ಲ. ಏನಂತೀರ? ನಾನು ಏನೋ ಕಪ್ಪು ನೀನು ಇಟ್ಕೊಳ್ಳೋ ನವೀನ ಅಂತೆ. ನನಗೆ ಅಸೈಡ್ ಬಂದಿದ್ದು ಕ್ಯಾಮ್ರಾ ಇದ್ದಲ್ಲ ಬಿಟ್ಟಲ್ಲಿ ಇಲ್ಲ ಕಮ್ಮಮ್ಮ ಅವರೇ ಏನು ಬರೋದು ಸಾಕು. ಬಂದೆ. ಅಲ್ಲಿನ ಚೆನ್ನಾಗದೆ ನೋಡ ಕಡೆಗೆ ಹೋಗಿ ಏನಾಯ್ತು ಆಟ. ಗೌಡ್ರ, ಏನು ಬೆಲೆ ಕಟ್ಟಿದ್ದೀರಾ? ಹಾಂ, ಬೆಲೆ? ನಮಸ್ಕಾರ. ಇಲ್ಲಿ ಫಸ್ಟ್ ಹೇಳಿ. ಹಸುಗಳು ಸರ್ ಇವು. ಹಸುಗಳ? ಎರಡಲ್ಲ 4 ಕಲ್ಲು. ಹಾಂ. ರೇಟು? ಅವು ಇನ್ನೂ ಅಲ್ಲಿ ಮಾಡಿಲ್ಲ. ಹಾಂ, ಅವು ಅಲ್ಲಿ ಮಾಡಿದ್ವು. ಹಾಂ, ಅವು ಆ ಕಡೆ ಎರಡಲ್ಲಿದೆ. ಹೌದಾ? ಲಾಸ್ಟು ಅಲ್ಲಿ ಮಾಡಿಲ್ಲ. ರೇಟುಗಳು? ರೇಟ್ ಇವು 1.30 ಹೇಳ್ತಾ ಇದ್ದೀವಿ. 1.30 ಹಸುಗಳು. 1,30,000. 1,30,000. ಇವು ಅವು 1.10 ಹೇಳ್ತಾ ಇದ್ದೀವಿ. ಇವು ಹೋರಿಗಳಲ್ವಾ? ಅವು ಎರಡು? ಅವು 120 ಸರ್. 120. ಹಾಂ. ಯಾವ್ರು ಸರ್ ನಿಮ್ಮದು? ಸರ್ ನಮ್ದು ದೊಡ್ಡಬಳ್ಳಾಪುರ ಹತ್ರ ಗುಂಡಮಗಿರಿ ಅಂತ. ದೊಡ್ಡಬಳ್ಳಾಪುರ. ಅಲ್ಲಿಂದ ಬಂದ್ರಿ? ಹೌದು. ಇವತ್ತು ಬಂದ್ರಿ? ಈಗ ಬರ್ತಾ ಇರ್ತಾರೆ ಜಾತ್ರೆಗೆ? ಹಾಂ, ಹೌದು ಸರ್, ಬರ್ತಾ ಇರ್ತೀವಿ. ಯಜಮಾನ್ರೆ, ನಿಮ್ಮೂರು ಯಾವುದು? ಆಯ್ತು ಮಾಡುವ.
ಆಮೇಲೆ ಇದೆಲ್ಲ ಮಾರಾದ್ಮೇಲೆ ತೊಗೊಂಡೋಗ್ತೀರಾ? ಹಾಂ ಸರ್ ಮಾರ್ತಾ ಇರ್ತೀವಿ ಸರ್. ಹಾಂ ಸರಿ ಸರಿ. ಚೇಂಜ್ ಮಾಡ್ತಾ ಇರ್ತೀವಿ. ಮನೆ ಮುಂದೆ ಇರಬೇಕು ಹೌದು. ಅಲ್ವಾ? ಮನೆ ಮುಂದೆ ಇದ್ರೆ ಅಲ್ವಾ? 2 ಜೊತೆ ಇರಲೇಬೇಕು ಅಲ್ವಾ? ಮನೆ ಮುಂದೆ ಇದ್ರೆ ಅದು ಅಲ್ವಾ? ಅದರ ಶೋಭೆನೇ ಬೇರೆ ಅಲ್ವಾ? ನೀವು 1 ಕೋಟಿ ರೂಪಾಯಿ ಕಾರ್ ಕೊಟ್ಟು ಜನ ಬರಲ್ಲ ಖಂಡಿತ ಬರಲ್ಲ ಅಲ್ವಾ? ನೀವೊಂದು ಯಾವ್ದಾರ ಒಂದು ಜೊತೆ ಕಟ್ಟಿ ನೀವು ಜನ ಬರ್ತಾರೆ ಸರ್. ಒಂದ್ ಜೊತೆ ಒಳ್ಳೆ ದನ ಕಟ್ಟಿದ್ರೆ ಒಂದು 20-30 ಜನ ಬರ್ತಾರೆ ನೋಡೋದಕ್ಕೆ ಅಲ್ವಾ? ಒಂದ್ ದಿನಕ್ಕೆ ಅಲ್ವಾ? ನೀವು ಎಷ್ಟೇ ಬೆಲೆ ಬಾಳೋದು ಕಾರ್ ಇಟ್ಟು ನೀವು 1 ಕೋಟಿ ರೂಪಾಯಿ ಕಾರ್ ಇಟ್ರು ಬರಲ್ಲ. ಯಾರು ಬಿಡು ಅಂತ. ಖಂಡಿತ ಬರಲ್ಲ. ಖಂಡಿತ ಹೌದು. ಆಯ್ತು ಯಜಮಾನ್ರೆ, ಒಳ್ಳೇದಾಗಲಿ. ಒಳ್ಳೆ ವ್ಯಾಪಾರ ಆಗಲಿ. ವ್ಯಾಪಾರ ಆದ್ಮೇಲೆ ತಗೊಂಡೋಗಿ. ಇಂಡಿಯನ್ ಹಳ್ಳಿ ಕಾರ್ ಏನ್ ಸಿಂಗಲ್ ಏನವು ಜೋಡಿನಾ? ಒಂದು ಬಣ್ಣ ಹಿಂಗಿದೆ, ಒಂದು ಬಣ್ಣ ಹಿಂಗಿದೆಯಲ್ಲ ಅಂದನು. ಬೀಚ್ ಜೋರಿನಾ ಹೆಂಗೆ ಓರಿಗಳ? ಹೌದಾ? ಆಮೇಲೆ ಏನ್ ಬೆಲೆ ಕಟ್ಟಿದ್ದೀರಾ ಸರ್? 1.20 ಹೇಳಿದೀವಿ ನಾವು. 1,20,000. ಅಲ್ಲೂ ಬಂದಿಲ್ಲ? ಅಲ್ಲಿಗೆ ಬಂದಿಲ್ಲ ಸರ್. ಯಾವ ಯಜಮಾನ್ರೆ? ನಮ್ದು ಆದಿವಾಸಿ ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸರ್. ಬೆಂಗಳೂರು ಗ್ರಾಮಾಂತರ, ನೆಲಮಂಗಲ. ನಿಮ್ಮ ಇವನ್ ಬರ್ತಾರಲ್ಲ ನೆಲಮಂಗಲ, ಯಾರು? ಶ್ರೀಧರ ಬರ್ತಾರಲ್ಲ ಶ್ರೀಧರ್ ಸರ್. ಅಲ್ವಾ? ಬಂದೇನಾ ಶ್ರೀಧರ? ಇಲ್ಲ ಬಂದಿಲ್ಲ. ಅವ್ನು ಸುಮಾರು ಒಂದು 10 ಜೊತೆ ತಗೊಂಡ್ಬರ್ತಾನೆ. ದೇವ್ರಗುಡ್ಡ ಬಂದಿದ್ದ, ಗುಟ್ಟೆ ಬಂದಿದ್ದ ಅವನು. ಗೊತ್ತಲ್ಲ ಶ್ರೀಧರ ಅಂತ ಹುಡುಗ ಒಬ್ಬ. ಗೊತ್ತು ಬಿಡಿ ಸರ್. ಮುಂಚೆ ಅವನು ಮರಿ ಮೇಕೆ ಮಾಡ್ತಿದ್ದ, ಈಗ ದನಗಳ ವ್ಯಾಪಾರ ಮಾಡ್ತಾನೆ ಈಗ. ಆಮೇಲೆ ಒಂದು ದನಗಳ ಏನೇನು ನೋಡ್ತಾರೆ? ಯಾವ್ಯಾವ ಸುಳಿ ನೋಡ್ತೀರಾ? ಯಾವ್ಯಾವ ಸುಳಿ ನೋಡ್ತೀರಾ? ರಾಸ್ ಸುಳಿ, ರಾಮ್ ಸುಳಿ, ಮುಕ್ಕಣ್ ಸುಳಿ, ಕೀಲ್ ಸುಳಿ, ಒಟ್ಟು, ಪರ್ಕ್ ಸುಳಿ ಎಲ್ಲ ನೋಡ್ತಾರೆ. ಹೌದು. ಯಾವ ಸುಳಿ ಆಗಿ ಬರಲ್ಲ? ಇವಾಗ ಹೇಳಿದ್ಮೇಲೆ ಆಗ್ ಬರಲ್ಲ. ಮಾಮೂಲಿ ಈ ಸುಳಿ ಇರ್ಬೇಕು, ತಾಯಿ ಸುಳಿ ಇರ್ಬೇಕು ಅಷ್ಟೇ. 2 ಸುಳಿ ಇರ್ಬೇಕು. ಹೌದಾ? ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಪ್ರಕಾರ? ಅದಿರೋದೇ ಒಂದು 40-45 ಒಳಗೇನೆ. ಒಳಗೇನಲ್ವಾ? ಕೆಲವರು 20-25 ಅಂತಾರೆ ಇಲ್ಲ ಬಿಡಿ ಸರ್. ಅಲ್ವಾ? 25 ಅಂತಾರೆ. ನಿಮ್ಮ ಪ್ರಕಾರ 40. ಇರಲಿ ಸರ್, ಆಗಲಿ, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ಆರಾಮಿದೆಯಾ? ಬಳ್ಳಾರಿನ? ಒಬ್ಬನೇ ಬಂದಿದೆಯಾ? ನಿಮ್ಮ ಪ್ರಕಾರ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಪ್ರಕಾರ? ಇರ್ಲಿ ಹೇಳಿ. ಹಾಂ ಎಸ್ ರೈಟ್ ಕರೆಕ್ಟ್. ಅಂದ್ರೆ ನಾವು ಹೆಂಗ್ ನೋಡ್ಕೊಳ್ತೀವಿ ಅದು. ಎಷ್ಟು ಕಷ್ಟಪಟ್ಟು ಎಷ್ಟು ತಿಂಡಿ ಇಕ್ಕಿ ನಾವು ಸಾಕೋದ್ರ ಮೇಲೆ ಡಿಪೆಂಡ್ ಸರ್. ಅದೇ ಈಗ ನಮ್ಮ ಆರೋಗ್ಯ ನಾವು ಏರುಪೇರಾದಾಗ ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಹತ್ರ ಹೋಗಿ BP ಶುಗರ್ ಚೆಕ್ ಮಾಡ್ತೀವಿ. ಇವರು ವರ್ತನೆಯಲ್ಲಿ ಏರುಪೇರಾದಾಗ ನಾವು ಗಮನ ಕೊಡ್ಬೇಕು. ತಿಂಡಿಗೆ ಮುದ್ದೆ ಉಂಬರು ಬಿಜ್ಜಾಗಿರೋರು ಅದೇ ಹೇಳಿದ್ದು. ನಮ್ಮ ಆರೋಗ್ಯ ಏರುಪೇರಾದಾಗ ಡಾಕ್ಟರ್ ಹತ್ರ ಹೋಗ್ತೀವಿ. ಇವ್ರಿಗೆ ಹೋಗಲ್ವಲ್ಲ. ಇವ್ರು ವರ್ತನೆಯಲ್ಲಿ ಏರುಪೇರಾದಾಗ ನಾವು ಗಮನ ಕೊಡ್ಬೇಕು ಅಲ್ವಾ? 20-25 ವರ್ಷ ಅಲ್ವಾ? ಕರೆಕ್ಟ್. ಅದೇ ಹೇಳಿದ್ದು. ಅದೇ ಈಗ ನಿನ್ನ ಆರೋಗ್ಯ ನೀನು ಚೆನ್ನಾಗಿ ಇಟ್ಕೋಬೇಕು. ನಂಗೆ ಇದೇನು ಮಾಡ್ತೀಯ? ಬೆಳಿಗ್ಗೆ ಜಾಗ್ ಮಾಡ್ತೀಯಾ, ಇದು ಮಾಡ್ತೀಯಾ ಅಲ್ವಾ? ಯಾವ ತಿನ್ಬೇಕು, ಯಾವ ತಿನ್ನಬಾರ್ದು ಅಂತ ಯೋಚನೆ ಮಾಡ್ತೀಯ ಅಲ್ವಾ? ಹಂಗಾಗಿ ಅವ್ನು ವರ್ತನೆಯಲ್ಲಿ ಏರುಪೇರಾದಾಗ ಏನು ಮಾಡಬೇಕು? ನಾವು ಗಮನ ಕೊಡಬೇಕು. ಏನು ಓದ್ತಾ ಇದೆಯಾ? ಸೆಕೆಂಡ್ ಪಿಯುನ? ಮಠದಲ್ಲ? ಮಠ? ಮುಂದೆ ಏನಾಗಬೇಕು ಅಂತಿದೀಯ? ಈಗ ಸೈನ್ಸ್ ಮಾಡಿದ್ರೆ ನೆಕ್ಸ್ಟ್ ಏನಾದರೂ ಮಾಡೋ ಕೆಲಸ. ಅಲ್ಲ, ಮುಂದೆ ಡಿಗ್ರಿ ಮಾಡಬೇಕು ಅಂತಿದೀಯಾ? ಹೆಂಗೆ? ಡಿಗ್ರಿ ಇಲ್ರಿ. ಇಲ್ವಾ? ವೆಟರ್ನರಿ. ಹಾಂ, ಮಾಡು. ಕೆಲಸ ಸಿಗ್ದಲ್ಲೇ ಹೋದರೆ ಯಾವುದರ ಅನುಭವ ಕೈ ಹಾಕು. ಕೆಲಸ ಸಿಗುತ್ತೆ ಅಂತ ಬಿಟ್ಟು ಮನೇಲಿ ಕೂರಬೇಡ ಅಲ್ವಾ? ಯಾಕಂದರೆ ಓದೋರಿಗೆಲ್ಲ ಕೆಲಸ ಕೊಡೋಕ್ಕಾಗಲ್ಲ ಅಲ್ವಾ? ಆಯಿತು, ಅದೊಂದು ಪಾರ್ಟ್. ನೆಕ್ಸ್ಟ್ ಏನು ಅನುಭವ ಸಿಗುತ್ತೆ ಅದನ್ನು ಮಾಡಿ. ಈಗ ಸುಮಾರು ಜನ ಏನು ಗೊತ್ತಾ, ಓದ್ಬಿಟ್ಟಿದ್ದೀನಿ ನಾನು, ಕೆಲಸ ಸಿಕ್ಬಿಡುತ್ತೆ ಅಂತ ಮನೇಲೇ ಇರ್ತಾರೆ ಅಲ್ವನೇ? ಹಂಗಾಗಿ ನೀವು ಒಬ್ಬನೇ ಬಂದಿದೆಯಾ ಬಳ್ಳಾರಿಯಿಂದ? ಇಲ್ಲಿದ್ದೀರಾ? ಮಠದಲ್ಲಿದ್ದೀರಾ? ಹಾಂ, ಸರಿ. ಸುಮಾರು ಜನ ಇದಾವಲ್ಲ ಬಳ್ಳಾರಿ ಮಠ. ಹ್ಞೂ, ಆಗುತ್ತೆ. ಇವತ್ತು ನಾಳೆ ಅಂತೂ ಜನ ಎಲ್ಲ ಬರ್ತಾರೆ. ನಾವೆಲ್ಲ ವಿಡಿಯೋ ಹಾಕಿದೀವಲ್ವಾ?